ಸೊ ಹಾಯ್ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ಜನು ಜೂನ್ದು ನೆಕ್ಸ್ಟ್ ವೀಕ್ದಲ್ಲಿ ಯಾವ ರೀತಿ ನಾವು ಮಾರ್ಕೆಟನ್ನು ಟ್ರೇಡ್ ಮಾಡೋದು ನೋಡ್ಕೊಂಬೋಣ. ಓಕೆ, ಸೊ ಫಸ್ಟ್ ಏನು ನೋಡ್ಕೊಂಡು ಬ್ಯಾಂಕ್ ನಿಫ್ಟಿ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಒಳಗೆ ಫಸ್ಟಿಗೆ ನಾವು ಒಂದು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಡ್ರೆ, ಈ ವೀಕ್ಲಿ ಅನಾಲಿಸಿಸ್ ನೋಡ್ರಿ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಸೊ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇದೇನೋ ಒಂದು ಹೈ ಏನು ಬ್ರೇಕ್ ಮಾಡಿತ್ತಲ್ಲ. ಓಕೆ, ಸೊ ಇದು ಹೈ ಬ್ರೇಕ್ ಮಾಡಿದ ಕೂಡಲೇ ಇಲ್ಲ ಒಂದು ಲಾಸ್ಟ್ ಹೈ ಯಾವ್ದಕ್ಕೆ ಬ್ರೇಕ್ ಮಾಡಿತ್ತಪ್ಪ ಅಂತಂದ್ರೆ 56,200 ಏನೈತಿಲ್ಲ ಟಚ್ ಮಾಡಿತ್ತಲ್ಲ. ಆ ಟಚ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮತ್ತೆ ರಿವರ್ಸ್ ಕೆಳಗಡೆ ಬಂದಿತ್ತು. ಕೆಳಗಡೆ ಬಂದ ಮತ್ತೆ ಮಾರ್ಕೆಟ್ ಇದೇ ಝೋನ್ದಲ್ಲಿ ಯಾವ್ದಿಂದು ಬ್ರೇಕ್ ಮಾಡಿತ್ತಲ್ಲ ಇದೊಂದು ಲೈನ್. ಓಕೆ, ಈ ಒಂದು ನೀವು ಹೈ ಏನು ಬ್ರೇಕ್ ಮಾಡ್ತಿಲ್ಲ, ನೀವು ಹೈ ಬ್ರೇಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಇಲ್ಲೆಲ್ಲ ಸ್ಟಾಪ್ ಲಾಸ್ ಮೀಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಗಿತ್ತಪ್ಪ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಟ್ರೇಡ್ ಮಾಡ್ತಾ ಇತ್ತು. ಟ್ರೇಡ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಒಂದು ನ್ಯೂ ಹೈ ಟಚ್ ಮಾಡ್ತು 57,000 ನ್ಯೂ ಹೈ ಟಚ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನು ಮಾಡ್ತಪ್ಪ ಅಂದ್ರೆ ಮತ್ತೆ ಒಂದು 2,000 ಪಾಯಿಂಟ್ ಕೆಳಗಡೆ ಬಂತು. ಯಾಕಪ್ಪ ಅದು ಇಸ್ರೇಲ್ ಮತ್ತು ಇರಾನ್ ಒಂದು ಯುದ್ಧದ ಒಂದು ಸಂಗತಿ ಒಳಗೆ. ಓಕೆ, ಸೊ ಆಮೇಲೆ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅದೇನು ಬ್ರೇಕ್ ಮಾಡ್ಕೊಂಡಿದ್ದು ಬಂದಿತ್ತಲ್ಲ ಅದೇ ಅದನ್ನ ಏನು ಮಾಡಿದಪ್ಪ ನೆಕ್ಸ್ಟ್ ಅದು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅದನ್ನ ಏನು ಮಾಡಲಿಲ್ಲ, ಫಾಲೋ ಥ್ರೂ ಮಾಡಲಿಲ್ಲ. ಓಕೆ, ಸೊ ಫಾಲೋ ಥ್ರೂ ಮಾಡಿದ ಏನಾಯ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಸಸ್ಟೈನ್ ಮಾಡ್ತಿದ್ದು. ಇಲ್ಲಿ ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಏನಿದಾರಲ್ಲ. ಓಕೆ, ಇಲ್ಲಿ ನೋಡ್ರಿ ಸ್ವಲ್ಪ ನಾವು ಜೂಮ್ ಮಾಡ್ಕೊಂಡ್ರೆ ಇಲ್ಲಿ ಬಯರ್ಸ್ ಏನಿದಾರಲ್ಲ, ಇಲ್ಲಿ ಬಯರ್ಸ್ ಏನು ಮಾಡ್ರಪ್ಪ ಅಂದ್ರೆ ಸಸ್ಟೈನ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇಲ್ಲಿನೂ ಕೂಡ ಒಂದು ಸಪೋರ್ಟ್, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು. ಓಕೆ, ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್, ಇದು ರೆಸಿಸ್ಟೆನ್ಸ್ ಇದ್ದು ಆಮೇಲೆ ಏನಪ್ಪ ಸಪೋರ್ಟ್ ಕರೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಸತಿ ಸಪೋರ್ಟ್ ಆಗಿದೆ, 2 ಸತಿ ಸಪೋರ್ಟ್ ಆಗಿದೆ, ಆಮೇಲೆ 3 ಸತಿ ಸಪೋರ್ಟ್ ಆಗಿದೆ, ಇದು 4ನೇ ಸತಿ ಸಪೋರ್ಟ್ ಆಗ್ತದೆ. ಓಕೆ, ಮಾರ್ಕೆಟ್ ಕೆಳಗಡೆ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಕೆಳಗಿನ ಸೈಡ್ ಇಲ್ಲಿ ಸೆಲ್ಲರ್ಸ್ ಬರ್ತಾ ಇಲ್ಲ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕೆಳಗಿನ ಸೈಡ್ ಬಂದ್ರು ಕೂಡ ಮಾರ್ಕೆಟ್ದಲ್ಲಿ ಬಯರ್ಸ್ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಏನಿದೆ ಇವಾಗ ಒಂದು ವೀಕ್ದಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇನ್ನು ನೆಕ್ಸ್ಟ್ ವೀಕ್ದಲ್ಲಿ ಮಾರ್ಕೆಟ್ ಏನಾದ್ರು ಇದೇ ಒಂದು ಏನ್ ಲೋ ಇದೆಯಲ್ಲ ಈ ಲೋ ಅನ್ನ ಕಂಟಿನ್ಯೂಸ್ ಆಗಿ 55,500. ಓಕೆ, ಈ 55,500 ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಹೋಲ್ಡ್ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಮಗ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 56,500. ಓಕೆ, ಈ 56,500 ಮತ್ತು 55,500 ಇದು ಟೋಟಲ್ ಏನಪ್ಪಾ ಅಂದ್ರೆ ಈ ಒಂದು 900 ಪಾಯಿಂಟ್ ರೇಂಜ್ ಇದೆಯಲ್ಲ, ಈ ರೇಂಜ್ ದಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಸಸ್ಟೈನ್ ಮಾಡ್ತಪ್ಪ ಅಂದ್ರೆ ಒಂದ್ ವೇಳೆ 56,500 ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತು ಕರೆ ಮಾರ್ಕೆಟ್ ನಾವು ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮತ್ತೆ 56,800 ತನಕ ಮಾರ್ಕೆಟ್ ಈ ಒಂದು ರೇಂಜ್ ತನಕ ಮಾರ್ಕೆಟ್ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಹೋಗ್ಬೋದು. ಅದಾದ ಕೂಡಲೇ ಏನಾಗ್ತಪ್ಪ ಅಂದ್ರೆ 57,000 ಈ ರೇಂಜ್ ಅನ್ನ ಬ್ರೇಕ್ ಮಾಡೋದು ಸ್ವಲ್ಪ ನಮ್ಗೆ ನ್ಯೂ ಹೈನ ರೀಚ್ ಮಾಡ್ತಕ್ಕ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಆದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಲೋ ಅನ್ನ ಏನಾದ್ರು ಹೈ ಅನ್ನ ಬ್ರೇಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಸೆಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಕೆಳಗಡೆನೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಏನಾದ್ರು ಒಂದು ವೀಕ್ ರೆಡ್ ಕ್ಯಾಂಡಲ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಒಂದು ಏನಾದ್ರು ಶೂಟಿಂಗ್ ಸ್ಟಾರ್ ಏನಾದ್ರು ಈ ರೀತಿ ಒಂದು ಕ್ಯಾಂಡಲ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ರೆಡ್ ಕ್ಯಾಂಡಲ್, ಅವಾಗ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇಲ್ಲಪ್ಪ ಅಂದ್ರೆ ಏನಾಗ್ತತಿ ಎಲ್ಲಿವರೆಗೂ ಇದು 56,500 ಮತ್ತು 55,500 ಎಲ್ಲಿ ತನಕ ಇದು ಸಸ್ಟೈನ್ ಮಾಡ್ತಾ ಅಲ್ಲಿ ತನಕ ಏನಾಗ್ತಪ್ಪ ಮಾರ್ಕೆಟ್ ಬಯರ್ಸ್ ದ ಕೈಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇದೇನಾಗ್ತಪ್ಪ ಅಂದ್ರೆ ಒಂದ್ ವೇಳೆ ಒಂದ್ ವೀಕಲ್ಲಿ ಏನಾದ್ರು ಇಲ್ಲೊಂದು ಏನಾದ್ರು ಹ್ಯಾಮರ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಓಕೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಹ್ಯಾಮರ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದೆ ಮತ್ತೆ ಈ ಒಂದು ಬಯರ್ಸ್ ಒಂದು ಕಂಟ್ರೋಲ್ ಬಂದ ಮತ್ತೆ ಮಾರ್ಕೆಟ್ ಏನಾಗ್ತದೆ ನೀವು ಹೈ ಕಡೆ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಇದನ್ನ ನಾವು ಒಂದು ಒನ್ ಡೇ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಒನ್ ಡೇ ಟೈಮ್ ಫ್ರೇಮ್ ನೋಡ್ರಿ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ರಿ ಇಲ್ಲಿ ಮಾರ್ಕೆಟ್ ಹೋಗಿತ್ತು, ಮೇಲ್ಗಡೆ ಹೋಗಿತ್ತು, ಸೆಲ್ಲಿಂಗ್ ಬಂದಿತ್ತು, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು, ಮತ್ತೆ ಸೆಲ್ಲಿಂಗ್ ಬಂತು, ಸೆಲ್ಲಿಂಗ್ ಬಂದ ಕಿಶನ್ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಚಿಕ್ಕದಾಗಿರ್ತಕ್ಕಂಥ ಪುಲ್ ಬ್ಯಾಕ್ ಕೊಟ್ಟ ಕಿಶನ್ ಮಾರ್ಕೆಟ್ ಏನಾಯ್ತಪ್ಪ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಓಕೆ, ಇದೇನಾಯ್ತು ನೋಡ್ರಿ ಇಲ್ಲಿ ಒಂದು ಸಪೋರ್ಟ್ ಇದೆ, ಇಲ್ಲಿ ಸೆಕೆಂಡ್ ಸಪೋರ್ಟ್ ಇದೆ, ಇಲ್ಲಿ ಥರ್ಡ್ ಸಪೋರ್ಟ್ ಇದೆ, ಆಮೇಲೆ ಇಲ್ಲಿ ಫೋರ್ತ್ ಸಪೋರ್ಟ್ ಇದೆ. ಇದನ್ನ ನಾವು ಒಂದ್ ಸ್ವಲ್ಪ ಒಂದು ಇಲ್ಲಿ ಟ್ರೆಂಡ್ ಲೈನ್ ಅನ್ನ ನಾವು ಇಲ್ಲಿ ತಗೊಂಡ್ರೆ ಓಕೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಅನ್ನ ತಗೊಂಡ್ರೆ ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಅನ್ನ ನಾವು ತಗೊಂಡ್ರೆ ಮಾರ್ಕೆಟ್ ಏನ್ ಮಾಡ್ತಿದಪ್ಪ ಅಂದ್ರೆ ಇಲ್ಲಿ ನೋಡು ಸಪೋರ್ಟ್ ತಗೊಂಡಿದ್ವಿ, ಈ ಟ್ರೆಂಡ್ ಸಪೋರ್ಟ್ ತಗೊಂಡಿದ್ವಿ, ಮತ್ತೆ ಈ ಒಂದು ಜಾಗದಲ್ಲಿ ಕೂಡ ಬಂದು ಕೂಡ ಮಾರ್ಕೆಟ್ ಸಪೋರ್ಟ್ ತಗೊಂಡಿದ್ವಿ. ಇಲ್ಲಿ ಸಪೋರ್ಟ್ ತಗೊಂಡು ಇದೇನಿದೆ ಲೋ ಏನು ಇದು ಹೈ ಇತ್ತಲ್ಲ. ಓಕೆ, ಇದೇನಿದೆ ಝೋನ್ ಇತ್ತಲ್ಲ, ಈ ಝೋನ್ ಮಾಡ್ಕೊಂಡಿರ್ತಪ್ಪ 4 ದಿವಸಗಳೇ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ತಾ ಇತ್ತು. ಬಟ್ ಇದೇನ್ ಮಾಡ್ತಪ್ಪ ನಿನ್ನೆ ದಿನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ. ಓಕೆ, ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಯರ್ಸ್ ಮತ್ತು ಸೆಲ್ಲರ್ಸ್ ಏನಪ್ಪಾ ಅಂದ್ರೆ ಇವಾಗ ಇಲ್ಲಿ ಸ್ಟಾಪ್ ಲಾಸ್ ಸೆಟ್ ಆಗಿದೆ. ಅಂದ್ರೆ ಕೆಳಗಿನ ಸೈಡ್ ಏನಪ್ಪಾ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇದು ಎಸೆಲೆಕ್ಟ್ ಆಗಿದಾವೆ, ಮೇಲಿನ ಸೈಡ್ ಇಲ್ಲಿ ಬಯರ್ಸ್ ಇದು ಹಿಟ್ ಆಗಿದೆ. ಓಕೆ, ಏನು SL. ಓಕೆ, ಸೊ ಇನ್ನು ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ನೆಕ್ಸ್ಟ್ ಡೇ ಈ ಒಂದು ಏನಾದ್ರು ಇದೇ ಒಂದು ಸ್ಪೇಸ್ ದಲ್ಲಿ ಮಾರ್ಕೆಟ್ ರನ್ನಿಂಗ್ ಓಪನ್ ಆಗಿ ಇದೇನಾದ್ರು ಈ ಹಾಯಿನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತುಕೋರಿ 56,250. ಓಕೆ,
56,250 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ 56,700. ಓಕೆ, 56,700 ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದಾದ ಕೂಡಲೇ ಏನಾಗ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಟಾರ್ಗೆಟ್ 57,000 ಈ ರೌಂಡ್ ಫಿಗರ್. ಓಕೆ, ಈ ರೌಂಡ್ ಫಿಗರ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 57,500 ತನಕ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಬೇಕು. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ರಿಟರ್ನ್ ಆಗಿ ಇದೇ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಯ್ತು ಅಂದ್ರೆ, ಓಕೆ, ಇದೇ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡಿ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಈ ಸ್ಪೇಸ್ ತನಕ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವ್ದಪ್ಪ ಅಂತಂದ್ರೆ 55,500. ಓಕೆ, 55,500 ತನಕ ಮಾರ್ಕೆಟ್ ರಿಟರ್ನ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಇದನ್ನ ನಾವು ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ ಬಂದ್ರೆ ಯಾವ ರೀತಿ ನಾವು ಟ್ರೈ ಮಾಡಬಹುದು ಅಂತಕ್ಕಂಥದ್ದನ್ನ ಇದು ನೋಡ್ರಿ. ಮಾರ್ಕೆಟ್ ಏನ್ ಮಾಡಿತ್ತು, ಕಂಟಿನ್ಯೂಸ್ ಆಗಿ ಇಲ್ಲಿನೂ ಕೂಡ ಒಂದು ಹೆವಿ ಸಪೋರ್ಟ್ ತಗೊಂಡಿತ್ತು. ಓಕೆ, ಇಲ್ಲಿನೂ ಕೂಡ ಒಂದು ಹೆವಿ ರೆಸಿಸ್ಟೆನ್ಸ್ ತಗೊಂಡಿತ್ತು. ಮಾರ್ಕೆಟ್ ಏನ್ ಮಾಡಿತಪ್ಪ ಅಂದ್ರೆ ಅದ್ರ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಇನ್ನರ್ ಸೈಡ್ ಒಂದು ಸಪೋರ್ಟ್ ಮಾಡ್ಕೊಂಡು 55,600 ಇಲ್ಲಿನೂ ಕೂಡ ಸಪೋರ್ಟ್. ಓಕೆ, ಇಲ್ಲಿನೂ ಕೂಡ ಕಂಟಿನ್ಯೂಸ್ ಸಪೋರ್ಟ್, ಇಲ್ಲಿನೂ ಕೂಡ ಕಂಟಿನ್ಯೂಸ್ ಸಪೋರ್ಟ್, ಇಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋದು. ಮಾರ್ಕೆಟ್ ಇಲ್ಲಿ ಓಪನ್ ಆದ ಕೂಡಲೇ ಮಾರ್ಕೆಟ್ ಏನಪ್ಪ ಕಂಟಿನ್ಯೂಸ್ ಆಗಿ ಬಯರ್ಸ್ ಬಂದ್ರು. ಅಲ್ಲಿ ಪೂರಾ ಒಂದು ಏನ್ ಹೈ ಇತ್ತಲ್ಲ ಅದು ಹೈ ಒಂದು ಬ್ರೇಕ್ ಮಾಡ್ಕೊಂಡು ಇಲ್ಲೆಲ್ಲ ಸೆಲ್ಲರ್ಸ್ ಎಲ್ಲ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಬಂದ ಫುಲ್ ಬ್ಯಾಕ್ ತಗೊಂಡು ಮತ್ತೆ ಇಲ್ಲಿ ಮಾರ್ಕೆಟ್ ಬಂದು ಫುಲ್ ಬ್ಯಾಕ್ ತಗೊಂಡು. ಓಕೆ, ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಇದೇ ಒಂದು ರೇಂಜ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇದೇನಾದ್ರು ಹೈ ಬ್ರೇಕ್ ಮಾಡ್ತಾರೆ. ಓಕೆ, 56,400 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 56,800 ತನಕ ಹೋಗ್ಬೋದು. 56,800 ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗಪ್ಪ ಅಂದ್ರೆ ಒಂದು ಹೊಸ ಫಿಗರ್, ಹೊಸ ಒಂದು ನ್ಯೂ ಹೈ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 57,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಹೋಗಿ ಈ ಒಂದು ಹೈ ಏನಾದ್ರು ಟಚ್ ಮಾಡಿದೆ ಮತ್ತೆ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಮತ್ತೆ ಇದು ಏನಾದ್ರು ಏರಿಯಾ ಬ್ರೇಕ್ ಮಾಡ್ತಪ್ಪ 56,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಾರೆ ಮತ್ತೆ ಮಾರ್ಕೆಟ್ ಎಲ್ಲಿರಬಹುದಪ್ಪ ಅಂದ್ರೆ 55,600 ಏನಿಲ್ಲ ಈ ರೌಂಡ್ ಫಿಗರ್ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ರಿಟರ್ನ್ ಆಗಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ನೋಡ್ರಪ್ಪ ಬ್ಯಾಂಕ್ ನಿಫ್ಟಿ ಒಳಗ ನೀವು ನೆಕ್ಸ್ಟ್ ವೀಕ್ದಲ್ಲಿ ಟ್ರೇಡ್ ಮಾಡುವಾಗ ಸ್ವಲ್ಪ ಟ್ರಿಕ್ಕಿಯಾಗಿ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದಂತೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ಸೊ ಅಲ್ಲಿ ನಾವು ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿನ ನೋಡ್ರಿ ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ನಿಫ್ಟಿ ಒಳಗ ಈ ಒಂದು ಸ್ಪೇಸ್ ದಲ್ಲಿ ನಿಮಗೆ ನಾ ಹೇಳಿದಪ್ಪ ಹೆವಿ ಆಗಿರ್ತಕ್ಕಂಥ ಒಂದು ಸೆಲ್ಲರ್ಸ್ ಝೋನ್ ಇದೆ ಅಂತ ಹೇಳಿದೆ. ಓಕೆ, 24,800 ನೋಡ್ರಿ ಇಲ್ಲಿನೂ ಕೂಡ ಏನಿತ್ತಪ್ಪ ಇಲ್ಲಿ ಸಪೋರ್ಟ್ ತಗೊಂಡಿತ್ತು, ಈ ಸಪೋರ್ಟ್ ತಗೊಂಡಿದ್ದು ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಆಗಿದ್ದು ಒಂದ್ ಸರ್ತಿ ಏನಾಗಿತ್ತಪ್ಪ ಬ್ರೇಕ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂಸ್ ಆಗಿ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದ್ರು ಕೂಡ ಮಾರ್ಕೆಟ್ ಏನಾಗಿತ್ತಪ್ಪ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಏನಾಗಿತ್ತಪ್ಪ ಅಂದ್ರೆ ಹೋಲ್ಡ್ ಮಾಡ್ತಿಲ್ಲಪ್ಪ ಅಂದ್ರೆ 24,450 ಈ 24,450 ಇದು ಹೋಲ್ಡ್ ಮಾಡಿದ್ದಿಲ್ಲ ಕಂಟಿನ್ಯೂಸ್ ಆಗಿ ಸಪೋರ್ಟ್. ಮಾರ್ಕೆಟ್ ಏನ್ ಮಾಡ್ತಿದ್ದಪ್ಪ ನೋಡ್ರಿ 1 2 3 4 5. ಓಕೆ, ಸೊ ಅದ್ರ 5 ವಾರ ಐತೆ ಅಂದ್ರೆ ಸರಿಸುಮಾರು ಒಂದು ದೀಡ್ ತಿಂಗಳಾಯ್ತು ಮಾರ್ಕೆಟ್ ಏನಂತಪ್ಪ ಅಂದ್ರೆ ಕೆಳಗಡೆ ಬರ್ಲಕ್ ಟ್ರೈ ಮಾಡೋದು ಕೂಡ ಕೆಳಗಡೆ ಮಾರ್ಕೆಟ್ ಬರ್ತಾ ಇಲ್ಲ. ಸೊ ಈ ಒಂದು ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಮಾರ್ಕೆಟ್ ಇಲ್ಲಿ ಕನ್ಸೋಲೇಷನ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗಿದೆಪ್ಪ ಇವಾಗ ಇಲ್ಲಿ ಮೇಲಿನ ಸೈಡ್ ಹೋಗ್ಲಕ್ಕ ರೆಡಿ ಆಗಿದೆ, ಅಂದ್ರೆ ಬಿಗ್ ಮೂವ್ಮೆಂಟ್ ಕೊಡ್ಲಕ್ಕ ರೆಡಿ ಆಗಿದೆ. ಇನ್ನು ಏನಪ್ಪಾ ಅಂದ್ರೆ 25,000 ಅಂತೂ ಕ್ರಾಸ್ ಮಾಡಿದೆ. ಓಕೆ, ಇನ್ನು ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 26,000. 25,000 ಬ್ರೇಕ್ ಮಾಡ್ಕೊಂಡು ನೆಕ್ಸ್ಟ್ 26,000 ಯಾಕೆ ಎಷ್ಟು ಸ್ಪೀಡ್ ಆಗಿ ರೀಚ್ ಆಗತ್ತಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಇರೋದ್ರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಕನ್ಸೋಲೇಷನ್ ಆಗಿರೋದ್ರಿಂದ ಇದು ಏನಾದ್ರು ಝೋನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಇಲ್ಲೆಲ್ಲ ಇರ್ತಕ್ಕಂಥ SL ಹೇಳಿ ಏನಾಗ್ತಪ್ಪ ಅಂದ್ರೆ ಹಿಟ್ ಹಾಕೋ SL ಹಿಟ್ ಆದಾಗ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಇವ್ರು ಏನ್ ಸೆಲ್ಲರ್ಸ್ ಇರ್ತಾರಲ್ಲ ಸೆಲ್ಲರ್ಸ್ ಏನಾಗ್ತಪ್ಪ ಅಂದ್ರೆ ಬಯರ್ಸ್ ಆಗಿ ಆಕ್ಟಿವೇಟ್ ಆಗಪ್ಪ ಅಂದ್ರೆ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಒಂದು ಮೂವ್ಮೆಂಟ್ ಅನ್ನ ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ತಗೊಂಡು ಹೋಗಿ ಡೈರೆಕ್ಟ್ ಆಗಿ ನಮ್ಗೆ ಎಲ್ಲಿ ತನಕ ಹೋಗ್ತದಪ್ಪ ಅಂದ್ರೆ 26,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಹೀಗಾಗಿ ನೀವು ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಟ್ರೇಡ್ ಅನ್ನ ನೋಡ್ಕೊಂಡು ಮಾಡಿ. ಇದನ್ನ ಒಂದು ಒನ್ ಡೇ ಕ್ಯಾಂಡಲ್ದಲ್ಲಿ ಕೂಡ ನೋಡ್ಕೊಂಡ್ರೆ ಒನ್ ಡೇ ಕ್ಯಾಂಡಲ್ದಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿ ನೋಡಿ ನಾವು ಒನ್ ಡೇ ಕ್ಯಾಂಡಲ್ದಲ್ಲಿ ಹೇಳಿದ್ದೆ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇದೆ, ಮೇಲ್ಗಡೆ ಇರತಕ್ಕಂಥದ್ದು ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಅಂತ ಹೇಳಿದೆ. ಓಕೆ, ನೋಡ್ರಿ ಇಲ್ಲಿ ಕೆಳಗಡೆ ಬಂದಾಗ ಏನಾಗಿತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಹೌದಾ, ಸೊ ಮೇಲ್ಗಡೆ ಹೋಗಿರೋದ್ರಿಂದ ಮಾರ್ಕೆಟ್ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇದೇನಾದ್ರು ಹೈ ಬ್ರೇಕ್ ಮಾಡ್ಕೊಂಡು ಹೋಗುದು ಇಷ್ಟ ತರ. ಓಕೆ, 25,200. ಓಕೆ, 25,200 ಬ್ರೇಕ್ ಮಾಡ್ಕೊಂಡು ಹೋಗ್ತಾರೆ ನಮಗೆ ಡೈರೆಕ್ಟ್ ಆಗಿ ಎಲ್ಲಿ ತನಕ ಹೋಗ್ಬೋದಪ್ಪ ಈ ರೌಂಡ್ ಫಿಗರ್ ಏನಿದೆ 26,000. ಓಕೆ,
ಈ 26,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಒಂದು ಸ್ಪೀಡ್ ಏನಿರುತ್ತಪ್ಪ ಅಂತಂದ್ರೆ ಒನ್ ಡೇ ಅಥವಾ 2 ದಿವಸ ಅಥವಾ ಒಂದಿಂದಾಗೂ ಕೂಡ ಮಾರ್ಕೆಟ್ ಕವರ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿನೂ ಕೂಡ ಸಿಕ್ಕಾಪಟ್ಟಿ ಎಸ್ ಎಲ್ ಇರ್ತಾವ. ಓಕೆ, ಇಲ್ಲಿನೂ ಕೂಡ ಸಿಕ್ಕಾಪಟ್ಟಿ ಎಸ್ ಎಲ್ ಇರ್ತಾವ. ಇಲ್ಲಿ ಬಯರ್ಸ್ ಎಸ್ ಎಲ್ ಇದ್ರೆ ಇಲ್ಲಿ ಸೆಲ್ಲರ್ಸ್ ಎಸ್ ಎಲ್ ಇರ್ತಾವ. ಎಸ್ ಎಲ್ ಹಿಟ್ ಆಯ್ತಪ್ಪ ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಸೆಲ್ಲರ್ಸ್ ಆಗ್ತಾರ, ಸೆಲ್ಲರ್ಸ್ ಇದ್ರು ಬಯರ್ಸ್ ಆಗ್ತಾರ. ಸೊ ಹಾಗಾಗಿ ಏನ್ ಮಾಡ್ರಪ್ಪ ಮಾರ್ಕೆಟ್ ಏನಾದ್ರು 25,200 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ 26,000 ತನಕನು ನಮ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದೇ ರೀತಿಯಾಗಿ ಮಾರ್ಕೆಟ್ ಅನ್ನ ಒಂದು 15 ಮಿನಿಟ್ಸ್ ಟೈಮ್ದಲ್ಲಿ ಇಂಟ್ರಾಡೇ ಟ್ರೇಡರ್ದಲ್ಲಿ ನಾವು ಯಾವ ರೀತಿ ಟ್ರೈ ಮಾಡ್ಬೇಕು ಅಂತಕ್ಕಂಥ ನೋಡ್ಕೊಂಡ್ರೆ ನಾನು ನಿಮಗೆ ನಿನ್ನಿನ ದಿನ ಹೇಳಿದ್ದೆ ಅಲ್ಲೋಕೆ, ಲಾಸ್ಟ್ ಗುರುವಾರ ಏನ್ ಹೇಳಿದ್ನಪ್ಪ ಅಂದ್ರೆ ಮಾರ್ಕೆಟ್ ಇವಾಗ ಏನಿದೆ ಇದನ್ನ ಝೋನ್ ಇತ್ತಲ್ಲ, ಯಾವ ಝೋನ್, ಒಂದು ಬೇರೆ ಝೋನ್ ಅಂತ ಹೇಳಿದ್ವಿ. ಓಕೆ, ಸೊ ಈ ಬೇರೆ ಝೋನ್ದಲ್ಲಿ ಮಾರ್ಕೆಟ್ ಬಂದಿರೋದ್ರಿಂದ ಮಾರ್ಕೆಟ್ ಬೇರೆ ಝೋನ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮೇಲ್ಗಡೆ ಜಾಸ್ತಿ ಸ್ಪೀಡ್ ಹೋಗುತ್ತೆ, ಕೆಳಗಡೆ ಬಂತಪ್ಪ ಅಂದ್ರೆ ಕೆಳಗಡೆ ಜಾಸ್ತಿ ಸ್ಪೀಡ್ ಬರುತ್ತೆ ಅಂತ ಹೇಳಿದೆ. ಓಕೆ, ಆದ್ರೆ ನಾ ಏನ್ ಹೇಳಿದಿಲ್ಲ ಅದೇ ರೀತಿ ಆಯ್ತು. ಮಾರ್ಕೆಟ್ ಏನಪ್ಪ ಅಂದ್ರೆ ಈ ಒಂದು ಝೋನ್ ಇತ್ತಲ್ಲ, ಓಕೆ, ಈ ಝೋನ್ ಅನ್ನ ಸೆಕೆಂಡರಿ ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಓಕೆ, ಸೆಕೆಂಡ್ ರೆಸಿಸ್ಟೆನ್ಸ್ ಕ್ರಾಸ್ ಮಾಡೋಣ ಮಾರ್ಕೆಟ್ ಫುಲ್ ಸ್ಪೀಡ್ ಅಂತ ಹೋಗಿದೆ. ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಯಾವಾಗ ಕ್ರಾಸ್ ಮಾಡಿತ್ಲ 24,900 ಕ್ರಾಸ್ ಮಾಡಿದ್ದು ಎಲ್ಲಿವರೆಗೂ ಹೋಯ್ತಪ್ಪ ಅಂದ್ರೆ 25,150 ತನಕ, ಅಂದ್ರೆ ಸರಿಸುಮಾರು ಒಂದು 250 ಪಾಯಿಂಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿದೆ. 250 ಪಾಯಿಂಟ್ಸ್ ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಕೊಟ್ಟಿರೋದ್ರಿಂದ ಮಾರ್ಕೆಟ್ದಲ್ಲಿ ಏನಾಗಿದೆಪ್ಪ ಅಂದ್ರೆ ಇವಾಗ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಅನ್ನ ನಾವು ಎಲ್ಲಿ ನೋಡ್ಕೋಬಹುದಪ್ಪ ಅಂದ್ರೆ ಸ್ವಲ್ಪ ಒಂದು ಜೂಮ್ ಇನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ರಿ, ಇದೇನು ಝೋನ್ ಇದೆಯಲ್ಲ 25,200, ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಇದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ 25,000 ರೌಂಡ್ ಫಿಗರ್, ಅಂದ್ರೆ ಸರಿಸುಮಾರು ಏನಪ್ಪ ಅಂದ್ರೆ ಒಂದು 200 ಪಾಯಿಂಟ್. ಓಕೆ, ಒಂದು 200 ಪಾಯಿಂಟ್ ಝೋನ್ದಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಕೊಡ್ತಾ ಇದೆ. ಒಂದ್ ವೇಳೆ ಏನಾದ್ರು ಈ ಮೂವ್ಮೆಂಟ್ ಅನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಏನಾಗ್ತಪ್ಪ ಅಂದ್ರೆ ಮತ್ತೆ ಹೆವಿ ಆಗಿರ್ತಕ್ಕಂಥ ಒಂದು ನೀವು ಬಯರ್ಸ್ ಬರ್ತಾರೆ. ನೀವು ಬಯರ್ಸ್ ಬಂದ್ರಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗುದು ಅಂತ ಹೇಳಿದ್ರೆ 26,000 ತನಕನೂ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳಿದೆ. ಇದಕ್ಕಿಂತ ಮೊದಲು ಒಂದು ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 25,500 ಮಾರ್ಕೆಟ್ ರೀಚ್ ಮಾಡುತ್ತೆ. ಇದು ರೀಚ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ಡೇ ಅಥವಾ ಅವತ್ತಿನ ದಿನ ಏನಾಗ್ತದೆ 26,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬಂದ್ರು ಕೂಡ ಓಕೆ, ಈ ಮಾರ್ಕೆಟ್ ಎಲ್ಲಿವರೆಗೂ ಸಸ್ಟೈನ್ ಆಗ್ತದಪ್ಪ ಅಂತಂದ್ರೆ ಮಾರ್ಕೆಟ್ ಈ ಒಂದು ಸ್ಪೇಸ್ ವರೆಗೂ ಕೂಡ ಮಾರ್ಕೆಟ್ ಒಂದು ಬಯರ್ಸ್ ಝೋನ್ದಲ್ಲಿ ಇರುತ್ತೆ. ಯಾವ್ದಪ್ಪ 24,800. ಓಕೆ, ಈ 24,800 ಎಲ್ಲಿವರೆಗೂ ಬ್ರೇಕ್ ಮಾಡಲ್ಲ ಎಲ್ಲಿವರೆಗೂ ಮಾರ್ಕೆಟ್ ಬಯರ್ಸ್ ಅಲ್ಲಿ ಇರುತ್ತೆ. ಕೆಳಗಡೆ ಬಂದಾಗ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಪ್ರೀಮಿಯಂ ಕಡಿಮೆ ಇರೋದ್ರಿಂದ ಇಲ್ಲಿ ಬಯರ್ಸ್ ಮತ್ತೆ ಆಕ್ಟಿವೇಟ್ ಆಗಿ ಇಲ್ಲಿ ಬೈ ಮಾಡ್ತಾರೆ, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಒಯ್ಯತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ 25,200 ಯಾವಾಗ ಬ್ರೇಕ್ ಮಾಡುತ್ತೆ ಮೇಲಿನ ಸೈಡ್ ಅವಾಗ ನೀವು ಮೂವ್ಮೆಂಟ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಕಿಶಿಂದ ನೀವು ಒಂದು ಮೂವ್ಮೆಂಟ್ ಅನ್ನ ನೀವು ಎಂಜಾಯ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ಸೆನ್ಸೆಕ್ಸ್ ಅನ್ನ ಸ್ವಲ್ಪ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ಅನ್ನ ಸೇಮ್ ತಿಳಿದೆ. ಓಕೆ, ಸೆನ್ಸೆಕ್ಸ್ ಏನಪ್ಪಾ ಅಂದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏನು ಫರ್ಕ್ ಇಲ್ಲ, ಅಲ್ಲಿ ಸ್ವಲ್ಪ ನಂಬರ್ಸ್ ಕಡಿಮೆ ಇರ್ತಾವೆ ನೋಡಿ. ಇಲ್ಲಿ 84,000 ತನಕ ಟಾರ್ಗೆಟ್ ಇದೆ, ಇಲ್ಲಿ 25,000 ಟಾರ್ಗೆಟ್ ಇದೆ. ಓಕೆ, ಸೊ ಇದಿಷ್ಟೇ ಫರ್ಕ್ ಇರುತ್ತೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಒಳಗೆ. ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇತ್ತು. ಆ ರೆಸಿಸ್ಟೆನ್ಸ್ ಝೋನ್ದಲ್ಲಿ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಕನ್ಸಲ್ಟೇಷನ್ ಮಾಡಿತ್ತು. ಕನ್ಸಲ್ಟೇಷನ್ ಮಾಡಿದ್ರು ಕೂಡ 3 ಸರ್ತಿ ಟ್ರೈ ಮಾಡಿದ್ರು ಕೂಡ ಕೆಳಗಡೆ ಫಾಲ್ ಆಗ್ಲಕ್ಕ ಸೇಮ್ 3 ಸರ್ತಿ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಮೇಲಿನ ಸೈಡ್ ಹೋಗಕ್ಕೆ ಟ್ರೈ ಮಾಡಿದೆ. ಓಕೆ, ಸೊ ಇನ್ನೇನಾದ್ರು ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ 82,500. ಓಕೆ, ಈ 82,500 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲೆ ಮಾರ್ಕೆಟ್ ಮೇಲೆ ಹೋಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಮಾರ್ಕೆಟ್ ಕರೆಕ್ಟ್ ಡೈರೆಕ್ಟ್ ಆಗಿ 84,000 ಅಂದ್ರೆ ಸರಿಸುಮಾರು ಒಂದು 1400 1500 ಪಾಯಿಂಟ್ ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಕ್ಕಂಥ ಸಾಧ್ಯತೆಗಳು ನೆಕ್ಸ್ಟ್ ವೀಕ್ದಲ್ಲಿ ಎಲ್ಲಿದಾವಪ್ಪ ಅಂದ್ರೆ ಸೆನ್ಸೆಕ್ಸ್ ಅನ್ನೋದು. ಯಾಕಪ್ಪ ಸೆನ್ಸೆಕ್ಸ್ ನಲ್ಲಿ 900 ಪಾಯಿಂಟ್ 1,000 ಪಾಯಿಂಟ್ 1,200 ಪಾಯಿಂಟ್ ತುಂಬಾ ಈಸಿಯಾಗಿ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗಿ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಸೊ ಇದನ್ನ ನಾವು ಒಂದು ಒನ್ ಡೇ ಟೈಮ್ ಫ್ರೇಮ್ದಲ್ಲಿ ನೋಡ್ಕೊಂಡ್ರೆ ನೋಡ್ರಿ, ಒನ್ ಡೇ ಟೈಮ್ ಫ್ರೇಮ್ ನೋಡ್ರಿ, ಈ ಒನ್ ಡೇ ಟೈಮ್ ಫ್ರೇಮ್ ಏನಿದೆಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು 81,000. ಓಕೆ, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು 83,000. ಈ ಎರಡನ್ನೂ ಕೂಡ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಈ 83,000 ಬ್ರೇಕ್ ಮಾಡೋದು ಇಷ್ಟೇ ಬೇಡ. ಓಕೆ, ಬಸ್ ಜಸ್ಟ್ ಒಂದು ಕನ್ಸಲ್ಟೇಷನ್ ಆಗಿ ಅಥವಾ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಹಾಕಿ ಕೆಳಗಡೆ ಬಂದು
ಓಕೆ, ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಮೇಲಿನ ಸೈಡ್ ಹೋಗಿ ಮತ್ತೆ ಇಲ್ಲಿ ಪುಲ್ ಬ್ಯಾಕ್ ತೊಗೊಂಡು ಕನ್ಸಲ್ಟೇಷನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಡೈರೆಕ್ಟ್ ಆಗಿ 84,000 ರೀಚ್ ಮಾಡತಕ್ಕಂಥ ಸಾಧ್ಯತೆಗಳು ತುಂಬಾ ಸ್ಪೀಡ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಯ್ತು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಲಿಕ್ವಿಡಿಟಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ಏನು ಎಸ್ ಎಲ್ ಗಳು ಇರ್ತಾವಲ್ಲ, ಸೆಲ್ಲರ್ಸ್ ಏನು ಎಸ್ ಎಲ್ ಇಟ್ಟಿರ್ತಾರಲ್ಲ, ಆ ಎಸ್ ಎಲ್ ಹಿಟ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಸೆಲ್ಲರ್ಸ್ ಇದ್ದವ್ರು ಏನಾಗ್ತಪ್ಪ ಅಂದ್ರೆ ಇಲ್ಲಿ ಬೈಯರ್ಸ್ ಆಗ್ತಾರೆ. ಬೈಯರ್ಸ್ ಆದ್ರಪ್ಪ ಅಂದ್ರೆ ಎಲ್ಲರೂ ಬೈಯರ್ಸ್ ಆದ್ರಪ್ಪ ಅಂದ್ರೆ ಮೂಮೆಂಟ್ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ 83,000 ಬ್ರೇಕ್ ಮಾಡೋದನ್ನ ವೇಟ್ ಮಾಡ್ರಿ. ಅದು ಬ್ರೇಕ್ ಮಾಡಿದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ಪೀಡ್ ಆಗೋಗುತ್ತೆ. ಒಂದ್ ವೇಳೆ ನೀವು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡೋರು ಕೂಡ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ 82,000 ತನಕ ಮಾರ್ಕೆಟ್ ಬರ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ 82,000 ಏನಿದೆ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇತ್ತು, ಆ ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ 82,000 ತನಕ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದ್ರೆ ಮಾತ್ರ ಅದನ್ನ ಸೆಲ್ ನೀವು ಮಾಡ್ರಿ. ಅಲ್ಲಿ ತನಕ ಸೆಲ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಇದು ಇಂಟ್ರಾಡೇ ಟ್ರೇಡಿಂಗ್ ದಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಒಂದೇ ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ಬಂದ್ರೆ ನೋಡ್ರಿ, ಇಲ್ಲಿನೂ ಕೂಡ ಸೇಮ್ ಥಿಯರಿ ಇದೆ. ಓಕೆ, ಇಲ್ಲಿ ಏನಿದೆಪ್ಪ ಇಲ್ಲಿ ನೋಡ್ರಿ 82,800. ಓಕೆ, ಇದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ನೋಡ್ರಿ. ಒಂದ್ಸತಿ ರೆಸಿಸ್ಟೆನ್ಸ್ ತಗೊಂಡಿದ್ವಿ, ಇಲ್ಲಿ 2 ಸತಿ ತಗೊಂಡಿದ್ವಿ, ಇಲ್ಲಿ 3 ಸತಿ ತಗೊಂಡಿದೆ. ಬಟ್ ಇಲ್ಲಿ ನೋಡ್ರಿ ಸ್ಪೇಸ್ಗಳು ಕಡಿಮೆ ಅದಾವ. ಓಕೆ, ಕಡಿಮೆ ಸ್ಪೇಸ್ ದಲ್ಲಿ ಆಗಿದೆ. ಬಟ್ ಇಲ್ಲಿ ಏನಪ್ಪ ಸ್ಪೇಸ್ ನೋಡಿ ಎಷ್ಟು ದೊಡ್ಡದು. ಓಕೆ, ಈ ಒಂದು ಲೈನಿಂಗ್ ಬರ್ಬೇಕಾದ್ರೆ ಎಷ್ಟು ಸ್ಪೇಸ್ ನೋಡಿದೆ, ಮತ್ತು ಅದು ತಗೊಂಡಿರ್ತಕ್ಕಂಥ ಒಂದು ಪ್ಯಾಟರ್ನ್ ಅನ್ನು ನೋಡ್ಕೊಂಡ್ರೆ ಪ್ಯಾಟರ್ನ್ ನೋಡ್ರಿ ಈ ರೀತಿ ಬಂದಿದೆ. ಹೌದಾ, ಡೈರೆಕ್ಟ್ ಆಗಿ ಮಾರ್ಕೆಟ್ ಬಂದಿಲ್ಲ, ಕೆಳಗಡೆ ಬಂದಿಲ್ಲ. ಪ್ಯಾಟರ್ನ್ ಮೇಲಿನ ಸೈಡ್ ಹೋಗ್ತಕ್ಕಂಥ ಒಂದು ಪ್ಯಾಟರ್ನ್ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಈ ಒಂದು 82,800 ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಬಟ್ ಅದು ಯಾವ ರೀತಿ ಆಗ್ಬೋದಪ್ಪ ಅಂದ್ರೆ ಇದೇ ಇಲ್ಲಿ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಮೇಲ್ಗಡೆ ಓಪನ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಈ ರೀತಿ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಮಗೆ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಝೋನ್ ದಲ್ಲಿ ನಾವು ಎಲ್ಲಿವರೆಗೂ 82,000 ತನಕನೂ ಮಾರ್ಕೆಟ್ ಇಲ್ಲಿ ಸೆಲ್ಲರ್ಸ್ ಆಕ್ಟಿವಿಟಿ ಇರ್ತಾರೆ. ಯಾಕಪ್ಪ ಈ 82,000 ಮತ್ತು 82,400 ಮಾರ್ಕೆಟ್ ಇರೋದ್ರಿಂದ ಅಕಸ್ಮಾತ್ ಫ್ಲಾಟ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಕೆಳಗಡೆ ಬಂದ್ರು ಡೈರೆಕ್ಟ್ ನೀವು ಸೆಲ್ ಮಾಡ್ಲಕ್ ಹೋಗ್ಬೇಡ್ರಿ. ಯಾವಾಗ ನೀವು ಸೆಲ್ ಮಾಡ್ಬೇಕಪ್ಪ ಅಂದ್ರೆ 82,000 ಕೆಳಗೆ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದಪ್ಪ ಅವಾಗ ಸೆಲ್ ಮಾಡಿ. ಡೈರೆಕ್ಟ್ ಆಗಿ ನೀವು ಇಲ್ಲಿ 82,000 ಬ್ರೇಕ್ ಮಾಡೋಣ ಸೆಲ್ ಮಾಡ್ರಪ್ಪ ಮತ್ತೆ ರಿಟರ್ನ್ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ತಗೊಂಡು ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಡೈರೆಕ್ಟ್ ಆಗಿ 82,800 ತನಕ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಯಾವತ್ತೇನೋ ಯಾವ ರೀತಿ ಹೋಗ್ತಪ್ಪ ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಹೋಗ್ತಕ್ಕಂಥ ಒಂದು ಪ್ಯಾಟರ್ನ್ ಅಲ್ಲಿ ಮಾರ್ಕೆಟ್ ಸೈಕಲ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ 82,000 ಕೆಳಗಡೆ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗೋಣ, ಕೆಳಗಡೆ ಮೂವ್ಮೆಂಟ್ ಆಯ್ತಪ್ಪ ಅವಾಗ ನೀವೇನ್ ಮಾಡ್ರಿ ಸೆಲ್ ತಗೋರಿ, ಇಲ್ಲಪ್ಪ ಸೆಲ್ ತೊಗೊಳಕ್ ಹೋಗ್ಬೇಡ್ರಿ. ಆಮೇಲೆ ಇಲ್ಲಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂತಂದ್ರೆ ಅವಾಗ ಸ್ವಲ್ಪ ಕನ್ಸಲ್ಟೇಷನ್ ಆಗೋಣ. ಇದೇನಾದ್ರು ಬ್ರೇಕ್ ಆಯ್ತಿಲ್ಲ 82,500 ಏನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಸ್ವಲ್ಪ ನೀವು ಟಾರ್ಗೆಟ್ ಅನ್ನ ನೀವು ತಗೊಂಡ್ರಪ್ಪ. ಫಸ್ಟ್ ಟಾರ್ಗೆಟ್ ಯಾವ್ದು ಮಾಡ್ರಪ್ಪ ಅಂದ್ರೆ 82,800 ತಗೋರಿ. ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ 83,000 ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಅವಾಗ ನೀವು ಬೈ ತಗೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಓಕೆ, ಸೊ ಈ ರೀತಿಯಾಗಿ ನೀವು ನೆಕ್ಸ್ಟ್ ವೀಕ್ದಲ್ಲಿ ಬ್ಯಾಂಕ್ ನಿಫ್ಟಿಯನ್ನ ಮತ್ತು ಸೆನ್ಸೆಕ್ಸ್ ಅನ್ನ ಓಕೆ ಟ್ರೇಡ್ ಮಾಡ್ರಿ. ಓಕೆ, ಸ್ವಲ್ಪ ನೀವು ನಿಮ್ಮ ಕ್ಯಾಪಿಟಲ್ ಅನ್ನ ನೀವು ಇಟ್ಕೊಂಡು ಕಿಶಿಂದ ಕಡಿಮೆ ಪಾಯಿಂಟ್ಗಳನ್ನ ಕವರ್ ಮಾಡ್ಕೊಂಡು ಓಕೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಪ್ಪ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಪೇಷನ್ಸ್ ಡೆವಲಪ್ ಆಯ್ತಪ್ಪ ಅಂದ್ರೆ ಅದು ಫ್ಲೆಕ್ಸಿಬಿಲಿಟಿ ನಿಮ್ಗೆ ಡೆವಲಪ್ ಆಯ್ತಪ್ಪ ಅಂತಂದ್ರೆ ಅವಾಗ ನೀವು ಏನಾಗ್ತೈತಿ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಕ್ಸಸ್ಫುಲ್ ಟ್ರೇಡ್ ಆಗ್ಲಕ್ಕೆ ಸಾಧ್ಯ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಹೆವಿ ಕ್ವಾಂಟಿಟಿ ಹಾಕಿ ಕಡಿಮೆ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಕ್ಕೆ ನೀವು ಟ್ರೈ ಮಾಡಿದ್ರಪ್ಪ ಅದಕ್ಕೆ ಭಾಳ ಅಲರ್ಟ್ ಇರಬೇಕಾಗುತ್ತೆ. ಓಕೆ, ನೀವು ಇಲ್ಲಿ ಟ್ರೇಡ್ ಹಾಕಿಸಿ ಬೇರೆ ಕಡೆ ನೀವು ಸ್ವಲ್ಪ ನೀರು ಕೊಡಕ್ಕೆ ಹೋದಿ, ಸ್ವಲ್ಪ ಊಟ ಮಾಡಕ್ಕೆ ಹೋದಿ, ಸ್ವಲ್ಪ ನಾಷ್ಟ ಮಾಡಕ್ಕೆ ಹೋದಪ್ಪ ಅಂದ್ರೆ ಇಲ್ಲಿ ನೀವು ಟ್ರೇಡ್ ಮಿಸ್ ಆಗಿ ಲಾಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀವು ಏನು ಮಾಡಿರಪ್ಪ ಅಂದ್ರೆ ನಾಳೆ ದಿನ ಟ್ರೇಡ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿಗಳನ್ನ ಟ್ರಿಕ್ಕಿಯಾಗಿ ತೊಗೊಂಡು ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.